ಸರ್ ನಮ್ಮ ಹೆಸರು ಐಷಾ ಬಾನ್ ಅಂತ. ಓಕೆ, ಅವತ್ತು ರಾತ್ರಿ ಏನ್ ನಡೀತು? ಮೊನ್ನೆ ರಾತ್ರಿ ಗಣೇಶ ಮೆರವಣಿಗೆ ಬಂತಲ್ವಾ ಅಲ್ಲಿಗೆ, ಏನಾಯ್ತು ಅವಾಗ? ಸರ್ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಅದ್ ಮೆರವಣಿಗೆ ಆಗಿದೆ ನಮ್ ಬೀದಿ ಬಿಟ್ಟು 4-5ನೇ ಬೀದಿಯಲ್ಲಿ ನಡೀತಾ ಇರೋದು. ಅದು ನಮ್ ಬೀದಿ 4-5 ಬೀದಿ ಬಿಟ್ಟು ನಮ್ ಬೀದಿ ಇತ್ತು. ಅದು ಅಲ್ಲಿ ಏನ್ ನಡೀತಾ ನಮ್ಗೆ ಗೊತ್ತಿಲ್ಲ. ಬರೀ ಇದು ಜಗಳ ಆಯ್ತು ಅಲ್ಲಿ ಜಗಳ ಆಗ್ತಾ ಇದೆ ಅಂತ ನಮ್ಗೆ ಕೇಳಿಸಿದ್ರು ಸೌಂಡ್ ಅಷ್ಟೇ ಸರ್. ನಮ್ಮ ಮಗ ಅಷ್ಟೇ ಹೋಗಿದ್ದು, ಅದ್ ನೋಡಿಕೆ ಹೋಗಿದ್ದು. ಈಗ ನಿಮ್ಮ ಮಗ ಅರೆಸ್ಟ್ ಆಗಿರೋದು? ಹೌದು ಸರ್, ಅರೆಸ್ಟ್ ಆಗಿದೆ. ಮೊನ್ನೆ ರಾತ್ರಿ 1 ಗಂಟೆಗೆ ಮನೆಯಲ್ಲಿ ಮಡಿಕೊಂಡಿದ್ವಿ. ಅವರು ಅವಾಗ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಸರ್. ಅವರು ಸ್ಟೂಡೆಂಟ್, ಅವರು ಇನ್ನು ಅವರು ಮೆಜರ್ಗೆ ಆಗಿಲ್ಲ, ಅವರು ಮೆಜರ್ಮೆಂಟ್ ಇಲ್ಲ ಅವ್ರಿಗೆ. ಅವ್ರು ಇನ್ನೂ ಸ್ಟೂಡೆಂಟ್ ಸರ್. ಅವರು 17 ವರ್ಷ ನಡೀತಾ ಇದೆ ಅವ್ರಿಗೆ. ಅಲ್ಲಿ ರಾತ್ರಿ ಬಂದು 1 ಗಂಟೆಗೆ ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿದೆ ಸರ್. ಓಕೆ, ಈಗ ಅವ್ರದ್ದು ಏಜ್ ಪ್ರೂಫ್ ಏನಿದೆ ನಿಮ್ಮ ಹತ್ರ? ಆಧಾರ್ ಐತೆ, ಆಧಾರ್ ಕಾರ್ಡ್ ಐತೆ. ತೋರಿಸ್ತೀರಾ? ಆಯ್ತು ಸರ್, ತೋರಿಸ್ತೀವಿ ಸರ್. ಆಧಾರ್ ಕಾರ್ಡ್ ಐತೆ, ಬರ್ತ್ ಸರ್ಟಿಫಿಕೇಟ್ ಐತೆ. ಫೋನ್ ನಲ್ಲಿ ತೋರಿಸ್ಬೇಕಾ ಸರ್? ಇಲ್ಲ, ಅದು ಡಾಕ್ಯುಮೆಂಟ್ ಇದ್ರೆ ತೋರಿಸಿ. ನೋಡಿ ಸರ್, ಇಲ್ಲಿ ಓಕೆ, 2007 ನವೆಂಬರ್. ಓಕೆ, ಇದು ಬರ್ತ್ ಸರ್ಟಿಫಿಕೇಟ್ ಸರ್. ಓಕೆ, ಓಕೆ ಅಮ್ಮ. ಈಗ ನಿಮ್ಮ ಪ್ರಕಾರ ಅವತ್ತು ಕಲ್ಲು ತೂರಾಟ ಸ್ಟಾರ್ಟ್ ಮಾಡಿದ್ ಯಾರು? ಸರ್ ಅದು ಏನು ನಮ್ಗೆ ಗೊತ್ತಿಲ್ಲ ಸರ್. ಅದು ನಿಮ್ಮ ಮನೆ ಹತ್ರ ನಡೆದಿಲ್ಲ ಸರ್. ನಮ್ಮ ಮನೆ ಹತ್ರ ನಡೆದಿದ್ದು ನಮ್ಮ ಮನೆ 5-6ನೇ ಬೀದಿ ಸರ್ ನಮ್ದು. ನಮ್ಮ ಮನೆ ಹತ್ರ ಏನ್ ಅದ್ ನಡೆದಿಲ್ಲ. ನಮ್ಗೆ ಯಾರು ಹೊಡೆದಿದ್ದು, ಯಾರು ನಮ್ಗೆ ಏನು ಗೊತ್ತಿಲ್ಲ ಸರ್ ನಮ್ಗೆ. ಓಕೆ, ಈಗ ಇದು ಜುವೆನೇಲ್ ಅಂತ ಹೇಳ್ತಿದಾರಲ್ಲ, 18 ವರ್ಷ ತುಂಬಿಲ್ಲ ಅಂತ, ಈ ಪೊಲೀಸ್ ಹತ್ರ ಹೇಳಿದ್ರ ಈ ವಿಚಾರನ? ಹೇಳಿದ್ವಿ ಸರ್. ಅವ್ರು ಏನು ಮಾಡಿಲ್ಲ ಸರ್. ಕರ್ಕೊಂಡು ಹೋಗಿ ಮಂಡ್ಯ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಸರ್ ಅವ್ರಿಗೆ. ಓಕೆ, ಈಗ ನೀವು ಜೈಲ್ ಹತ್ರ ಹೋಗಿ ಬಂದಿದ್ದು ಸರ್. ನೋಡಕ್ಕೇನು ಕೊಟ್ಟಿಲ್ಲ ಸರ್. ಅವ್ರ ಬಟ್ಟೆ ತಕೊಳ್ಳಿ, ಅವ್ರ ಬಟ್ಟೆ ಐತೆ ಅಂತ ನೋಡಿ ಬೆಳಿಗ್ಗೆ ಹೋಗಿ ಈಗ ಈಸ್ಕೊಂಡು ಕಳ್ಸ್ಬಿಟ್ಟಿದ್ರು ಸರ್. ನೋಡಕ್ಕೆ ಇನ್ನು ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅವರು. ಅದಕ್ಕೆ ನೋಡ್ಬಾರ್ದು, ಯಾರದು ನೋಡ್ಬಾರ್ದು, ಹೋಗಿ ಅಂತ ಕಳ್ಸ್ಬಿಟ್ಟಿದ್ರು. ಓಕೆ, ಅವತ್ತು ಮೆರವಣಿಗೆ ಬಂದಿತ್ತಲ್ವಾ, ಗಣೇಶ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ಇದ್ದಂತಹ ಹುಡುಗರು ಗಣೇಶ ತಗೊಂಡ್ ಬಂದವರು ಅವರೆಲ್ಲ ನಿಮ್ಮ ಏರಿಯಾದವರ, ಪಕ್ಕದ ಊರುಗಳು? ಇಲ್ಲ ಸರ್, ನಮ್ಮ ಏರಿಯಾವರು ಯಾರು ನಮ್ಮ ಏರಿಯಾ ಯಾರು ಹೋಗಿಲ್ಲ ಸರ್. ಅಲ್ಲಿ ನಮ್ಮ ಏರಿಯಾ ಇರೋದು ಮುಸ್ಲಿಂ ಹುಡುಗರಲ್ಲ. ಮೆರವಣಿಗೆ ತಗೊಂಡ್ ಬಂದ್ರಲ್ಲ ಗಣೇಶ, ಅವ್ರೆಲ್ಲ ನಿಮ್ಗೆ ಪರಿಚಯ ಇದ್ದವ್ರು? ಇಲ್ಲ ಸರ್, ಯಾರು ಗೊತ್ತಿಲ್ಲ ಸರ್. ನಮ್ಗೆ ಯಾರು ಗೊತ್ತಿಲ್ಲ ಸರ್. ಅವರೆಲ್ಲ ಒಬ್ರು ಗೊತ್ತಿಲ್ಲ ಸರ್. ಅವ್ರ ಮನೇನು ಗೊತ್ತಿಲ್ಲ, ಅವ್ರು ಯಾರು ನಮ್ಗೆ ನಾವು ನೋಡೇ ಇಲ್ಲ ಸರ್. ಅವ್ರು ರಾಮ್ ರಹೀಮ್ ನಗರಲ್ಲಿರೋರು ಯಾರು ಇಲ್ಲ ಸರ್, ಎಲ್ಲ ಔಟ್ಸೈಡರ್ಸ್ ಇದ್ರ? ಓಕೆ, ಈ ಕಲ್ಲು ತೂರಾಟ ಆಗಿದ್ದನ್ನ ನೀವು ನೋಡಿದ್ರ ಕಣ್ಣಾರೆ? ಇಲ್ಲ ಸರ್, ನಾವು ನೋಡಿಲ್ಲ ಸರ್. ನಾವು ಆತರ ಅಲ್ಲಿ ಯಾವ್ದಕ್ಕೆ ಬೀದಿಗೆ ಹೋಗಿಲ್ಲ ಸರ್. ನಿಮ್ ಮಗ ಏನಕ್ಕೆ ಹೋಗಿದ್ದು ಆಚೆ ಅಷ್ಟೊತ್ತ? ಸರ್ ಅದೇ ಜಗಳ ಆಗ್ತಾ ಇದೆ, ಅಲ್ಲಿ ಜಗಳ ಆಗ್ತಾ ಇದೆ ಅಂತ ಎಲ್ಲಾ ಸೌಂಡ್ ಮಾಡಿ ಹೋಗಿದ್ದು ಸರ್. ಅದಕ್ಕೋಸ್ಕರ ಅವ್ರು ನಾವು ನೋಡ್ಕೊ ಬರ್ತೀವಿ ಅಮ್ಮ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗಿದ್ದು ಸರ್ ಅವ್ರು. ನಿಮ್ ಮಗನ್ ಫೋಟೋ ಇದೆಯಾ? ಫೋಟೋ ಐತೆ ಸರ್, ತೋರಿಸಿ. ಎಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗಿರೋದು ಪೊಲೀಸರು? ಮನೆಯಿಂದ ಸರ್. ರಾತ್ರಿ 1 ಗಂಟೆಗೆ ಬನ್ನಿ, ಎಲ್ಲಾ ಬಾಗಲ್ ಎಲ್ಲಾ ಬಿಚ್ಚಿ ಗ್ಲಾಸ್ ಹೊಡೆದಿ ಎಲ್ಲಾ ಕರ್ಕೊಂಡು ಹೋಗಿದ್ದೆ ಸರ್ ಪೊಲೀಸ್ ಅವರು. ಮನೆ ಕಿಟಕಿ ಗ್ಲಾಸ್ ಹೊಡೆದಿ ಕರ್ಕೊಂಡು ಹೋಗಿದ್ರು. ತೆಗಿಯಮ್ಮ ಬಾಗಲ್ ಅಂತ ಇದ್ ಮಾಡಿ ಹಿಂಸೆ ಕೊಟ್ಟಿ ಸರ್, ತೆಗಿತೀವಿ ರೀ ಸರ್, ಇಲ್ಲಿ ಹೆಂಗಸರು ಮಕ್ಳು ಎಲ್ಲಾ ಇದ್ದೀವಿ ಅಂತಾನು ಕೇಳಿಲ್ಲ ಸರ್ ಅವರು. ಎಷ್ಟಮ್ಮ ಆಗುತ್ತೆ ನಿಮ್ಗೆ ಬಾಗಲ್ ತೆಗಿಯಕ್ಕೆ, ಓಪನ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಸರ್. 1 ಗಂಟೆಗೆ 5 ಜೆಂಟ್ಸ್ 2 ಲೇಡೀಸ್ ಸರ್. ಎಷ್ಟು ಗಂಟೆಗೆ? ರಾತ್ರಿ 1 ಗಂಟೆಗೆ, ಕರೆಕ್ಟ್ 1 ಗಂಟೆಗೆ ಸರ್. ಲ್ಯಾಪ್ಟಾಪ್ ಅಂತ ಸರಿ.
ಈಗ ಅದಾದ್ಮೇಲೆ ನಿಮ್ಗೆ ಏನಾದ್ರು ಪೊಲೀಸ್ ಅಪ್ಡೇಟ್ ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ ಸರ್, ಏನಾಗಿಲ್ಲ. ನಿಮ್ಗೆ FIR ಕಾಪಿ ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ ಸರ್. ಕೇಳಿದ್ರ ನೀವು FIR ಕಾಪಿ? ಕೇಳಿಲ್ಲ ಸರ್. ಕೇಳಿಲ್ಲ ನೀವು? ಅವ್ರು ಕೊಟ್ಟು ಇಲ್ಲ? ಏನು ಕೊಟ್ಟಿಲ್ಲ. ಅಲ್ಲಿ ಹೋಗಿದ್ದು ಸರ್, ಅವ್ರು ಯಾರು ಬೇರೆಯವ್ರು ಏನ್ ಹೇಳಿದ್ದು ಎಲ್ಲಾರ್ಗೆ ಅದ್ ಯಾವ ಕಡೆ ಬೇರೆ ಕಡೆ ಹೋಗಿ ತಕೊಂಡ್ ಹೋಗ್ತಾ ಇದಾರೆ ಅಂತ ಹೋಗಿ ನಾವು ಸ್ಟೇಷನ್ ಹತ್ರ ಹೋಗ್ತಾ ಇದ್ದು ಆ ರಸ್ತೆನಲ್ಲಿ ಅವರು ಲೇಡೀಸ್ ಪೊಲೀಸು ಎಲ್ಲಾ ಹೊಡೆದಿ ಕಳ್ಸ್ಬಿಟ್ಟಿದ್ರು ಸರ್. ನಿಮ್ ಕೆಲ್ಸ ಏನಮ್ಮ, ಇಲ್ಲಿ ಹೋಗಿ ನೀವು ಬಾಯಿಗೆ ಬಂದ್ ಮಾತಾಡಿ ಕರ್ಕೊಂಡು ಕಳ್ಸ್ಬಿಟ್ಟಿದ್ರು ಸರ್ ಅವ್ರು ಸ್ಟೇಷನ್ಗೆ ಹೋದಾಗ. ಮತ್ತೆ ನಿಮ್ ರಾಮ್ ರಹೀಮ್ ಏರಿಯಾ ಇದೆಯಲ್ಲ, ಆ ಏರಿಯಾದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಈ ಹಿಂದೆ ಏನಾದ್ರು ಆಗಿತ್ತ? ಇಲ್ಲ ಸರ್. ಏನೋ ಮೊನ್ನೆ ಮೊಹರಂದು ಇದಕ್ಕೆ ಇಲ್ಲ ಇಲ್ಲ ಏನಾಗಿಲ್ಲ ಏನೋ ಸ್ವಲ್ಪ ಏನಿಲ್ಲ ಸರ್. ಯಾವತ್ತೂ ಆಗಿಲ್ಲ ಸರ್, ಇದೇ ಫಸ್ಟ್. ಓಕೆ. ಸೊ ಎಲ್ಲರೂ ಅಲ್ಲಿ ಒಗ್ಗಟ್ಟಾಗಿದಾರ ಹಿಂದೂ ಮುಸ್ಲಿಂ? ಹ್ಞೂ ಸರ್, ಎಲ್ಲ ಒಗ್ಗಟ್ಟಾಗಿರೋದು ಸರ್. ಇವಾಗ ಹೆಂಗಿದೆ ವಾತಾವರಣ? ಸರ್ ಏನಿಲ್ಲ ಸರ್, ಅದು ಏನ್ ಪೊಲೀಸ್ ಅವರು ಜಾಸ್ತಿ ಓಡಾಡಕ್ಕೆ ಕೊಡ್ತಾ ಇಲ್ಲ, ಅದ್ ನಾವು ಅಲ್ಲಿ ಹೋಗುದಿಲ್ಲ ಸರ್ ಜಾಸ್ತಿ. ಈಗ ನಿಮ್ದು ಬೇಡಿಕೆ ಏನ್ ಮೇಡಮ್? ಪೊಲೀಸ್ರಿಗಾಗ್ಲಿ ಗೌರ್ಮೆಂಟ್ಗಾಗ್ಲಿ ಏನ್ ಬೇಡಿಕೆ ಇಡ್ತೀರಾ? ಸರ್ ನಮ್ಗೆ ಏನು ಗೌರ್ಮೆಂಟ್ಗೆ ಪೊಲೀಸ್ಗೆ ಯಾರು ಏನು ಬೇಡ ಸರ್, ನಮ್ ಮಗಾಗೆ ಕಳ್ಸ್ಬಿಡಿ ಸರ್ ಅಷ್ಟೇ. ನಮ್ಗೆ ನನ್ ಮಗ ಚಿಕ್ಕ ವಯಸ್ಸು ಸರ್, ಅವ್ರು ಇನ್ನೂ ಮೆಜರ್ಮೆಂಟ್ ಏನೂ ಬಂದಿಲ್ಲ ಸರ್, ಸುಮ್ನೆ ಕರ್ಕೊಂಡು ಹೋಗಿದೆ ಸರ್. ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಅವರು ಈಗ SLC ಪಾಸ್ ಆಗಿರೋದು ಸರ್, ಅವ್ರು ನೆಕ್ಸ್ಟ್ ಇಯರ್ ಕಾಲೇಜ್ಗೆ ಸೇರಿಸ್ತೀವಿ ಅಂತ ಹೇಳಿದ್ರು ಸರ್. ಅವರು ಸುಮ್ನೆ ನೋಡಕ್ಕೆ ಹೋಗಿದ್ದು ಸರ್, ರಾತ್ರಿ ಮಲಗಿದ್ವಾಗ ಅವಾಗ ಬಂದಿಲ್ಲ, ಪೊಲೀಸ್ ಅವರು ಹಿಡ್ಕೊಂಡು ಹೋಗಿದ್ದಾರೆ ಸರ್. ಅವರು ಏನು ಮಾಡಿಲ್ಲ ಸರ್. ಅವರು ರಾತ್ರಿ 1 ಗಂಟೆಗೆ ಬನ್ನಿ ಓದ್ತಾ ಕರ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ಇನ್ನೂ ವಯಸ್ಸು ಆಗಿಲ್ಲ ಸರ್, 17 ವರ್ಷ 17 ಇಯರ್ಸ್ ಸರ್. ಅವ್ರಿಗೆ ನೀವೇ ಸ್ವಲ್ಪ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್.